ಹಲೋ ಗೆಳೆಯರೆ, ನಮ್ಮ ಲಾಯಕ್ಸ್ ಬೆಂಗಳೂರು ಅರ್ಪಿಸುತ್ತಿರುವ ಕಲಾಂ ಮೈನ್ಸ್ ಆನ್ಸರ್ ರೈಟಿಂಗ್ ಪ್ರೋಗ್ರಾಂಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿನ್ನೆಯ ಸಂಚಿಕೆಯಲ್ಲಿ ನಾವು ಒಂದು ಪ್ರಾಕ್ಟೀಸ್ ಪ್ರಶ್ನೆಯನ್ನು ಕೇಳಿದ್ವಿ. ಪ್ರಾಕ್ಟೀಸ್ ಪ್ರಶ್ನೆ ಈ ರೀತಿ ಇದೆ: ಮೆನಿ ವಾಯ್ಸಸ್ ಹ್ಯಾಡ್ ಸ್ಟ್ರೆಂಥನ್ಡ್ ಆ್ಯಂಡ್ ಎನ್ರಿಚ್ಡ್ ದ ನ್ಯಾಷನಲಿಸ್ಟ್ ಮೂಮೆಂಟ್ ಡ್ಯೂರಿಂಗ್ ದ ಗಾಂಧಿಯನ್ ಫೇಸ್. ಎಲಾಬ್ರೇಟ್. ಗಾಂಧಿ ಯುಗದಲ್ಲಿ ಹಲವು ಧ್ವನಿಗಳು ಭಾರತದ ರಾಷ್ಟ್ರೀಯ ಚಳುವಳಿಯನ್ನು ಪುಷ್ಟೀಕರಿಸಿದ್ದಾವೆ, ಚರ್ಚಿಸಿ. ಇನ್ ಡೀಟೈಲ್ ಆಗಿ ಅಥವಾ ಎಲಾಬ್ರೇಟ್ ಅಂದರೆ ಡೀಟೈಲ್ ಆಗಿ ಅದನ್ನು ವಿವರಣಾತ್ಮಕವಾಗಿ ತಿಳಿಸಿ ಅಂತ ಹೇಳಿ ಆಗುತ್ತೆ. ಇದು ಒಂದು ಡೈರೆಕ್ಟ್ ಪ್ರಶ್ನೆ ಆಗಿದ್ದು, ಗಾಂಧಿ ಯುಗದಲ್ಲಿ ನಮ್ಮ ರಾಷ್ಟ್ರೀಯ ಚಳುವಳಿಯಲ್ಲಿ ಅನೇಕ ಪೊಲಿಟಿಕಲ್ ಐಡಿಯಾಲಜೀಸನ್ನು ಹೊಂದಿರುವಂತಹ ಬೇರೆ ಬೇರೆ ಪೊಲಿಟಿಕಲ್ ಐಡಿಯಾಲಜೀಸನ್ನು ಹೊಂದಿರುವಂತಹ ಅನೇಕ ವ್ಯಕ್ತಿಗಳು ಅಥವಾ ಸಂಘ ಸಂಸ್ಥೆಗಳು ಜೊತೆ ಸೇರಿ ನಮ್ಮ ನ್ಯಾಷನಲ್ ಮೂವ್ಮೆಂಟ್ ಏನಿದೆ, ರಾಷ್ಟ್ರೀಯ ಚಳುವಳಿ, ಅದನ್ನು ಪುಷ್ಟೀಕರಿಸಿದ್ವು, ಅದನ್ನು ಇನ್ನೂ ಸ್ಟ್ರಾಂಗ್ ಆಗಿ ಮಾಡಿದ್ವು. ಹೇಗೆ ಅನ್ನೋದನ್ನ ನಾವು ಡೀಟೈಲ್ ಆಗಿ ಬರಿಬೇಕಾಗುತ್ತೆ. ಇಂಟ್ರೊಡಕ್ಷನಲ್ಲಿ ಗಾಂಧಿ ಯುಗಕ್ಕೆ ಸಂಬಂಧಪಟ್ಟಂತೆ ಒಂದು 3-4 ಲೈನಲ್ಲಿ ಇಂಟ್ರೊಡಕ್ಷನ್ನ ಬರೀಬೇಕು. ಫಾರ್ ಎಕ್ಸಾಂಪಲ್ 1917 1947ವರೆಗಿನ ಕಾಲವನ್ನು ನಾವು ರಾಷ್ಟ್ರೀಯ ಚಳುವಳಿಯ ಕಾಲವನ್ನು ನಾವು ಗಾಂಧಿ ಯುಗ ಅಂತೇಳಿ ಕರಿತೀವಿ. ಈ ಗಾಂಧಿ ಯುಗವು ಈ ಹಿಂದಿನ ಮಂದಗಾಮಿಗಳು ಹಾಗೂ ತೀವ್ರಗಾಮಿಗಳ ಯುಗಕ್ಕಿಂತ ಭಿನ್ನವಾಗಿದೆ. ಯಾಕೆಂದರೆ ಗಾಂಧಿ ಯುಗದ ಟೈಮಲ್ಲಿ ಅನೇಕ ಪೊಲಿಟಿಕಲ್ ಐಡಿಯಾಲಜೀಸನ್ನು ಹೊಂದಿರುವಂತಹ ವಿವಿಧ ಸಂಘ ಸಂಸ್ಥೆಗಳು, ವ್ಯಕ್ತಿಗಳು ರಾಷ್ಟ್ರೀಯ ಚಳುವಳಿಯಲ್ಲಿ ಪಾಲ್ಗೊಂಡು ರಾಷ್ಟ್ರೀಯ ಚಳುವಳಿಯನ್ನು ಪುಷ್ಟೀಕರಿಸಿದ್ವು ಅಥವಾ ಸ್ಟ್ರಾಂಗ್ ಮಾಡಿದ್ವು ಅಂತ ಹೇಳಿ ಒಂದು 3-4 ಲೈನಲ್ಲಿ ಒಂದು ಇಂಟ್ರಡಕ್ಷನ್ನ ನೀವು ಬರೀಬೇಕಾಗುತ್ತೆ. ಬಾಡಿ ಆಫ್ ದ ಆನ್ಸರಲ್ಲಿ ನಾವು ಗಾಂಧಿ ಯುಗದಲ್ಲಿ ರಾಷ್ಟ್ರೀಯ ಚಳುವಳಿಯನ್ನು ಪುಷ್ಟೀಕರಿಸಿದಂತಹ ಸ್ಟ್ರಾಂಗ್ ಮಾಡಿದಂತಹ ವಾಯ್ಸಸ್ ಬಗ್ಗೆ ಡೀಟೈಲ್ ಆಗಿ ಬರೀಬೇಕಾಗುತ್ತೆ. ಅದರಲ್ಲಿ ನಾವು ಮೊದಲನೇದನ್ನ ನೋಡೋದಾದರೆ ಅದು ಖಿಲಾಫತ್ ಮೂಮೆಂಟು. 1919ರಲ್ಲಿ ನಡೆದಂತಹ ಖಿಲಾಫತ್ ಮೂಮೆಂಟ್ ಏನಿದೆ, ಇದು ಗಾಂಧಿ ಯುಗದಲ್ಲಿ ನಡೆದಂತಹ ಮೊದಲ ಮೂಮೆಂಟ್ ಆಗಿದ್ದು, ಈ ಖಿಲಾಫತ್ ಮೂಮೆಂಟಿಂದ ಹಿಂದೂ ಮುಸ್ಲಿಂ ಯೂನಿಟಿ ಏನಾಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ಇನ್ನು ಸೋಷಲಿಸ್ಟ್ ಐಡಿಯಾ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್ ಮುಂತಾದವರು ಏನಿರ್ತಾರೆ ಅವರು ಸೋಷಲಿಸಮ್ಗೆ ಸಪೋರ್ಟ್ ಮಾಡ್ತಿರ್ತಾರೆ. ಜೊತೆಗೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕೂಡ ಸೋಷಲಿಸಮ್, ಐಡಿಯಾ ಆಫ್ ಸೋಷಲಿಸಮ್ ಏನಿದೆ ಅದಕ್ಕೆ ಸಪೋರ್ಟನ್ನು ಮಾಡುತ್ತೆ. ಇನ್ನು ಸ್ವರಾಜಿಸ್ಟು ಆ್ಯಂಡ್ ನೋ ಚೇಂಜರ್ಸ್, ಇದಕ್ಕಿಂತ ಮುಂಚೆ 1905ಯಲ್ಲಿ ಏನಾಗುತ್ತೆ, ಕಾಂಗ್ರೆಸ್ನಲ್ಲಿ ಬಿರುಕು ಬಂದು ಮಾಡ್ರೇಟ್ಸು ಮತ್ತು ಎಕ್ಸ್ಟ್ರೀಮಿಸ್ಟು ಕಾಂಗ್ರೆಸ್ ಡಿವೈಡ್ ಆಗಿರುತ್ತೆ. ಬಟ್ ಈ ಟೈಮಲ್ಲಿ ಗಾಂಧಿ ಯುಗದಲ್ಲಿ ಏನಾಗುತ್ತೆ ಅಂದರೆ ಸ್ವರಾಜಿಸ್ಟು ಮತ್ತು ನೋ ಚೇಂಜರ್ಸ್, ಯಾರು ಗಾಂಧಿ ಸಪೋರ್ಟರ್ಸ್ ಇರ್ತಾರೆ ಅವ್ರನ್ನ ನಾವು ನೋ ಚೇಂಜರ್ಸ್ ಅಂತ ಹೇಳಿ ಕರಿತೀವಿ. ಯಾರು ಚುನಾವಣೆಗಳ ಮೂಲಕ ಸ್ಪರ್ಧಿಸಿ ಬ್ರಿಟಿಷರಿಗೆ ಲೆಜಿಸ್ಲೇಚರಲ್ಲಿ ಬ್ರಿಟಿಷರನ್ನ ಪ್ರಶ್ನೆ ಮಾಡಬೇಕು ಅಂತ ಇರ್ತಾರೆ ಅವ್ರನ್ನ ನಾವು ಸ್ವರಾಜಿಸ್ಟ್ ಅಂತ ಕರಿತೀವಿ. ಇಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು ವಿಭಾಗ ಆಗದೆ ಸ್ವರಾಜಿಸ್ಟು ಮತ್ತು ನೋ ಚೇಂಜರ್ಸು ಕಾಂಗ್ರೆಸ್ ಒಳಗಡೆ ಇಟ್ಕೊಂಡೇ ನ್ಯಾಷನಲ್ ಮೂಮೆಂಟ್ನ ಸ್ಟ್ರಾಂಗ್ ಮಾಡ್ತಾರೆ. ಇನ್ನು ಹಿಂದೂ ನ್ಯಾಷನಲಿಸ್ಟ್ ಲೈಕ್ ಹಿಂದೂ ಮಹಾಸಭಾ, RSS ಇವೆಲ್ಲ ಕೂಡ RSS 1925ಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಇವು ಕೂಡ ನ್ಯಾಷನಲ್ ಮೂಮೆಂಟ್ನ ಗಾಂಧಿ ಯುಗದಲ್ಲಿ ಸ್ಟ್ರಾಂಗ್ ಮಾಡುತ್ತೆ, ಎನ್ರಿಚ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ರೆವಲ್ಯೂಷನರೀಸ್ ಲೈಕ್ ಭಗತ್ ಸಿಂಗು, ರಾಮ್ ಪ್ರಸಾದ್ ಬಿಸ್ಮಿಲ್ಲಾ, ಚಂದ್ರಶೇಖರ್ ಆಜಾದ್ ಮುಂತಾದವರು ಕೂಡ ನ್ಯಾಷನಲ್ ಮೂಮೆಂಟಲ್ಲಿ ಪಾಲ್ಗೊಂಡು ನ್ಯಾಷನಲ್ ಮೂಮೆಂಟ್ನ ಸ್ಟ್ರೆಂತ್ ಮಾಡ್ತಾರೆ, ಸ್ಟ್ರಾಂಗ್ ಮಾಡ್ತಾರೆ. ಇನ್ನು ವರ್ಕರ್ಸ್ದು ಅಹಮದಾಬಾದ್ ಸತ್ಯಾಗ್ರಹದಿಂದ ಗಾಂಧೀಜಿ ಅಹಮದಾಬಾದ್ ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿರ್ತಾರೆ. ಇದರಿಂದ ಕೂಡ ವರ್ಕರ್ಸು ಕೂಡ ನ್ಯಾಷನಲ್ ಮೂಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಇನ್ನು ಚಂಪಾರಣ್ಯ ಸತ್ಯಾಗ್ರಹದಲ್ಲಿ ಗಾಂಧೀಜಿಯವರು ಪಾಲ್ಗೊಂಡಿರೋದ್ರಿಂದ ಕೃಷಿಕರು, ರೈತರು ಸಹ ನ್ಯಾಷನಲ್ ಮೂಮೆಂಟಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಇನ್ನು ವುಮೆನ್ ಲೈಕ್ ಕಸ್ತೂರಬಾ ಗಾಂಧಿ, ವಿಜಯಲಕ್ಷ್ಮಿ ಪಂಡಿತ್ತು, ಅರುಣಾ ಆಸಫ್ ಅಲಿ ಮುಂತಾದವರು ಕೂಡ ನ್ಯಾಷನಲ್ ಮೂಮೆಂಟಲ್ಲಿ ಇದಕ್ಕಿಂತ ಮುಂಚೆ ಮಹಿಳೆಯರ ಪಾರ್ಟಿಸಿಪೇಷನ್ ಏನಿರುತ್ತೆ ಅದು ನ್ಯಾಷನಲ್ ಮೂಮೆಂಟಲ್ಲಿ ತುಂಬ ಕಡಿಮೆ ಇರುತ್ತೆ. ಬಟ್ ಗಾಂಧಿ ಯುಗದಲ್ಲಿ ಮಹಿಳೆಯರ ಪಾರ್ಟಿಸಿಪೇಷನ್ನು ನ್ಯಾಷನಲ್ ಮೂಮೆಂಟಲ್ಲಿ ಜಾಸ್ತಿ ಇರುತ್ತೆ. ಹೀಗೆ ಈ ಹಲವು ಧ್ವನಿಗಳು ಅಥವಾ ಹಲವು ಐಡಿಯಾಲಜೀಸು ಗಾಂಧಿ ಯುಗದಲ್ಲಿ ನ್ಯಾಷನಲ್ ಮೂಮೆಂಟನ್ನು ಸ್ಟ್ರಾಂಗ್ ಮಾಡುತ್ತೆ, ಪುಷ್ಟೀಕರಿಸುತ್ತವೆ ಅಂತ ಹೇಳಿ
ನಾವು ಒಂದು ಆನ್ಸರನ್ನು ಬರಿಬೋದಾಗಿದೆ. ಇನ್ನು ಕನ್ಕ್ಲೂಷನ್ ಪಾರ್ಟಲ್ಲಿ ಗಾಂಧಿಯುಗದಲ್ಲಿ ಈ ಅನೇಕ ಪೊಲಿಟಿಕಲ್ ಐಡಿಯಾಲಜೀಸನ್ನು ಹೊಂದಿದ್ದಂತಹ ವಾಯ್ಸಸ್ಸು, ಸಂಘ ಸಂಸ್ಥೆಗಳು, ಜನಗಳು ಪಾಲ್ಗೊಂಡಿರೋದ್ರಿಂದ 1947ರಲ್ಲಿ ಫೈನಲ್ ಆಗಿ ಇಂಡಿಯಾ ಸ್ವತಂತ್ರವನ್ನು ಪಡೆಯೋದ್ರಲ್ಲಿ ಸಕ್ಸಸ್ ಆಯಿತು ಅಂತ ಹೇಳಿ ಒಂದು ಸ್ಮಾಲ್ ಆಗಿ ಕನ್ಕ್ಲೂಷನ್ನ ಬರಿಬೋದಾಗಿದೆ. ಇನ್ನು ಇವತ್ತಿನ ಮೊದಲ ಪ್ರಶ್ನೆಯನ್ನು ನಾವು ನೋಡೋದಾದರೆ ಇದು ವರ್ಲ್ಡ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಆಗಿದ್ದು, ಪ್ರಶ್ನೆ ಈ ರೀತಿ ಇದೆ: ಎಕ್ಸ್ಪ್ಲೈನ್ ಹೌ ದ ಫೌಂಡೇಶನ್ ಆಫ್ ಮಾಡರ್ನ್ ವರ್ಲ್ಡ್ ವಾಸ್ ಲೈಡ್ ಬೈ ದ ಅಮೆರಿಕನ್ ಆ್ಯಂಡ್ ಫ್ರೆಂಚ್ ರೆವಲ್ಯೂಷನ್. ಅಮೆರಿಕ ಹಾಗೂ ಫ್ರಾನ್ಸ್ ಮಹಾಕ್ರಾಂತಿಗಳು ಆಧುನಿಕ ಜಗತ್ತಿನ ಉಗಮಕ್ಕೆ ಒಂದು ಅಡಿಪಾಯವಾಗಿವೆ, ಹೇಗೆ ಅನ್ನೋದನ್ನ ನಾವು ಇಲ್ಲಿ ಬರಿಬೇಕಾಗುತ್ತೆ. ಈ ಪ್ರಶ್ನೆಗೆ ಇಂಟ್ರೊಡಕ್ಷನ್ ಪಾರ್ಟಲ್ಲಿ ನಾವು ಹೇಗೆ ಅಮೆರಿಕ ಹಾಗೂ ಫ್ರಾನ್ಸ್ ಮಹಾಕ್ರಾಂತಿಗಳು ಜಗತ್ತಿನ ಇತಿಹಾಸದಲ್ಲಿ ಒಂದು ವಾಟರ್ ಶೆಡ್ ಮೂಮೆಂಟ್ ಆಗಿದೆ, ಈವೆಂಟ್ಸ್ ಆಗಿದೆ ಅಂತ ಹೇಳಿ ಬರಿಬೇಕು. ಜೊತೆಗೆ ಈ ಅಮೆರಿಕ ಹಾಗೂ ಫ್ರೆಂಚ್ ಮಹಾಕ್ರಾಂತಿಗಳು ಈ ಇಂದಿನ ಮೋನಾರ್ಕಿ ಅಥವಾ ಓಲ್ಡ್ ರೂಲಿಂಗ್ ಸಿಸ್ಟಮ್ ಏನಿತ್ತು ಅದನ್ನು ಅಂತ್ಯಗೊಳಿಸಿ ಹೊಸ ಐಡಿಯಾಸ್ ಮೂಲಕ ಹೊಸ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸುವಲ್ಲಿ ಮೊದಲ ಹೆಜ್ಜೆಗಳಾಗಿವೆ ಅಂತೇಳಿ ಒಂದು ಇಂಟ್ರಡಕ್ಷನ್ನ ಬರಿಬೇಕಾಗುತ್ತೆ. ಈ ಪ್ರಶ್ನೆಗೆ ಉತ್ತರವನ್ನು ನಾವು 2 ಪಾರ್ಟಲ್ಲಿ ಬರಿಬೇಕಾಗುತ್ತೆ. ಫಸ್ಟ್ ಪಾರ್ಟಲ್ಲಿ ಅಮೆರಿಕನ್ ರೆವಲ್ಯೂಷನ್ ಇನ್ಫ್ಲೂಯೆನ್ಸ್ ಏನಿದೆ ಮಾಡರ್ನ್ ವರ್ಲ್ಡ್ನ ಫೌಂಡೇಶನಲ್ಲಿ ಅದನ್ನು ಬರಿಬೇಕಾಗುತ್ತೆ. ಇನ್ನು ಸೆಕೆಂಡ್ ಪಾರ್ಟಲ್ಲಿ ಫ್ರೆಂಚ್ ರೆವಲ್ಯೂಷನ್ ಇನ್ಫ್ಲೂಯೆನ್ಸ್ ಏನಿದೆ ಮಾಡರ್ನ್ ವರ್ಲ್ಡ್ನ ಎಸ್ಟಾಬ್ಲಿಷ್ ಮಾಡೋದ್ರಲ್ಲಿ ಅನ್ನೋದನ್ನ ಸೆಕೆಂಡ್ ಪಾರ್ಟಲ್ಲಿ ಬರಿಬೇಕಾಗುತ್ತೆ. ಫಸ್ಟ್ ಪಾರ್ಟಲ್ಲಿ ನಾವು ಅಮೆರಿಕನ್ ರೆವಲ್ಯೂಷನ್ನು ಯಾವ ರೀತಿ ಮಾಡರ್ನ್ ವರ್ಲ್ಡ್ ಫೌಂಡೇಶನ್ಗೆ ಇನ್ಫ್ಲೂಯೆನ್ಸ್ನ ಮಾಡಿದೆ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ಇಲ್ಲಿ ನಾವು ಮಾಡರ್ನ್ ವರ್ಡ್ ಅಂದರೆ ಏನು ಅಂತ ಫಸ್ಟ್ ನಾವು ತಿಳ್ಕೊಬೇಕಾಗುತ್ತೆ. ನಾವು ಅದನ್ನು ತಿಳ್ಕೊಳ್ದೆ ಇದಕ್ಕೆ ಆನ್ಸರ್ ಮಾಡೋದು ಕಷ್ಟ ಆಗುತ್ತೆ. ಈ ಆಧುನಿಕ ಜಗತ್ತು ಏನಿದೆ ಇವಾಗ ನಾವು ಪ್ರೆಸೆಂಟಾಗಿ ಏನು ನೋಡ್ತಿದ್ದೀವಿ, ಪ್ರಜಾಪ್ರಭುತ್ವ ಆಗಿರ್ಬೋದು, ತೆರಿಗೆ ಸಿಸ್ಟಮ್ ಆಗಿರ್ಬೋದು, ಫೆಡ್ರೇಷನ್ ಆಗಿರ್ಬೋದು, ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಆಗಿರ್ಬೋದು, ಎಲ್ಲ ನಾವು ಇವತ್ತಿನ ಮಾಡರ್ನ್ ವರ್ಲ್ಡಲ್ಲಿ ನೋಡ್ತಿದ್ದೇವೆ. ಇದಕ್ಕೆ ಮುಖ್ಯ ಕಾರಣ ಅಮೆರಿಕನ್ ರೆವಲ್ಯೂಷನು. ಅಮೆರಿಕನ್ ರೆವಲ್ಯೂಷನು ಸ್ಟಾರ್ಟ್ ಆಗಿದೆ ಒಂದು ಸ್ಲೋಗನಿಂದ. ಆ ಸ್ಲೋಗನ್ ಈ ರೀತಿ ಇದೆ: ನೋ ಟ್ಯಾಕ್ಸೇಷನ್ ವಿತೌಟ್ ರೀಪ್ರೆಸೆಂಟೇಷನ್. ಅಂದರೆ ಪ್ರಾತಿನಿಧ್ಯವಿಲ್ಲದೆ ನಾವು ತೆರಿಗೆಯನ್ನು ನೀಡಲ್ಲ ಅನ್ನೋದು. ಇವತ್ತಿನ ಪ್ರಜಾಪ್ರಭುತ್ವದಲ್ಲೂ ಕೂಡ ಅದೇ ಇದೆ ತಾನೇ. ನಾವು ಪ್ರತಿಯೊಂದು ಗೌರ್ಮೆಂಟ್ ಕೂಡ ಪ್ರಜೆಗಳ ಮೇಲೆ ತೆರಿಗೆಯನ್ನು ವಿಧಿಸುತ್ತೆ. ಈ ತೆರಿಗೆಯನ್ನು ವಿಧಿಸುವುದರ ಜೊತೆಗೆ ಕೆಲವೊಂದು ರೈಟ್ಸು ಡ್ಯೂಟೀಸ್ನ ಕೂಡ ಪ್ರಜೆಗಳಿಗೆ ಕೊಡುತ್ತೆ. ನೀವು ಪ್ರಜೆಗಳಿಗೆ ರೈಟ್ಸ್ನ ಕೊಡ್ದಲೇ ನಮಗೆ ತೆರಿಗೆಯನ್ನು ಕಟ್ಟಿ ಅಂದರೆ ಯಾವ ಪ್ರಜೆಗಳು ಸಹ ಒಪ್ಕೊಳ್ಳೋದಿಲ್ಲ. ನೋ ಟ್ಯಾಕ್ಸೇಷನ್ ವಿತೌಟ್ ರಿಪ್ರೆಸೆಂಟೇಷನ್ ಏನಿದೆ ಈ ಸ್ಲೋಗನ್ನು ಪ್ರಜಾಪ್ರಭುತ್ವಕ್ಕೆ, ನಾವು ಇಂದಿನ ಡೆಮೋಕ್ರಸಿಗೆ ಒಂದು ಅಡಿಪಾಯ ಅಂತಲೇ ಹೇಳ್ಬೋದು. ಇನ್ನು ಸಂಯುಕ್ತ ರಾಷ್ಟ್ರ ಪದ್ಧತಿ, ಕಾನ್ಸೆಪ್ಟ್ ಆಫ್ ಫೆಡ್ರಲಿಸಮ್, ರಾಜ್ಯ ಹಾಗೂ ಕೇಂದ್ರಗಳ ನಡುವಿನ ಸಂಬಂಧ ಇರುವಂತಹ ಈ ಫೆಡ್ರೇಷನ್ನ ಜಾರಿಗೆ ತಂದಿದೆ ಅಮೆರಿಕನ್ ರೆವಲ್ಯೂಷನಿಂದ. ಇನ್ನು ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಇವತ್ತು ಜಗತ್ತಿನಾದ್ಯಂತ ನೋಡುತ್ತಿರುವಂತಹ ಸಂವಿಧಾನ ಏನಿದೆ, ಎಲ್ಲ ರಾಷ್ಟ್ರಗಳು ಕೂಡ ಸಂವಿಧಾನವನ್ನು ಹೊಂದಿವೆ. ಕೆಲವೊಂದು ಲಿಖಿತ ಸಂವಿಧಾನ ಇದ್ದಾವೆ, ಕೆಲವೊಂದು ಅಲಿಖಿತ ಸಂವಿಧಾನ ಇದ್ದಾವೆ. ಆದರೆ ಈ ಲಿಖಿತ ಸಂವಿಧಾನವನ್ನು ಮಾಡ್ರನ್ ಜಗತ್ತಿಗೆ ಅಮೆರಿಕನ್ ರೆವಲ್ಯೂಷನ್ನು ಕೊಡುಗೆಯಾಗಿ ನೀಡಿದೆ, ಅಥವಾ ಮಾಡ್ರನ್ ಜಗತ್ತಿಗೆ ಅಮೆರಿಕನ್ ರೆವಲ್ಯೂಷನ್ನು ಕೊಟ್ಟಂತಹ ಕೊಡುಗೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ಗ್ಲೋಬಲೈಸೇಷನ್ ಏನಿದೆ ಇದಕ್ಕೆ ಮೇಯ್ನ್ ಕಾನ್ಸೆಪ್ಟು ಅಮೆರಿಕನ್ ರೆವಲ್ಯೂಷನ್ನ ನಂತರ ಉಂಟಾದಂತಹ ನ್ಯೂ ಟ್ರೇಡ್ ರಿಲೇಷನ್ಶಿಪ್ಸ್ ಅಂತಲೇ ಹೇಳ್ಬೋದಾಗಿದೆ. ಈ ಇಷ್ಟು ಪಾಯಿಂಟ್ಸು ಪೊಲಿಟಿಕಲ್ ಐಡಿಯಾಸು, ಅಂದರೆ ಮಾಡ್ರನ್ ಜಗತ್ತನ್ನು ಸೃಷ್ಟಿ ಮಾಡುವುದರಲ್ಲಿ ಅಥವಾ ಫೌಂಡೇಶನ್ನಿಗೆ ಅಮೆರಿಕನ್ ರೆವಲ್ಯೂಷನ್ನು ಕೊಟ್ಟಂತಹ ಪೊಲಿಟಿಕಲ್ ಐಡಿಯಾಸ್ ಅಂತಲೇ ಹೇಳ್ಬೋದು. ಇನ್ನು ಸೆಕೆಂಡ್ ಪಾರ್ಟ್ ಆಫ್ ದ ಆನ್ಸರಲ್ಲಿ ಫ್ರೆಂಚ್ ರೆವಲ್ಯೂಷನ್ನು ಮಾಡ್ರನ್ ಜಗತ್ತಿನ ಉಗಮಕ್ಕೆ ಅಥವಾ ಅಡಿಪಾಯಕ್ಕೆ ಯಾವ ರೀತಿಯಾದಂತಹ ಇನ್ಫ್ಲೂಯೆನ್ಸ್ ಮಾಡಿದೆ ಅಂತ ನಾವು ನೋಡೋದಾದರೆ, ಮೊದಲನೇದು ಕಾನ್ಸೆಪ್ಟ್ ಆಫ್ ನೇಷನ್ ಸ್ಟೇಟ್. ಇವತ್ತು ನಾವೇನು ರಾಷ್ಟ್ರ ರಾಜ್ಯಗಳು ಅಂತ ನಾವೇನು ಕರಿತೀವಿ ಕಾನ್ಸೆಪ್ಟು, ಇದರ ಕಾನ್ಸೆಪ್ಟು ಮೊದಲು ಉಗಮ ಆಗಿದೆ ಫ್ರೆಂಚ್ ರೆವಲ್ಯೂಷನ್ನ ನಂತರ. ಇನ್ನು ಸೆಕ್ಯುಲರಿಸಮ್, ನಾವು ಜಾತ್ಯತೀತತೆ ಏನು ಕರಿತೀವಿ, ಎಲ್ಲ ಧರ್ಮಗಳು ಕೂಡ ಸಮಾನ. ಈ ಸೆಕ್ಯುಲರಿಸಮ್ನ ನಮಗೆ ಇಡೀ ಪ್ರಪಂಚಕ್ಕೆ ಕೊಡುಗೆಯಾಗಿ ನೀಡಿದ್ದು ಫ್ರೆಂಚ್ ರೆವಲ್ಯೂಷನ್ನು. ಇನ್ನು ಐಡಿಯಾ ಆಫ್
ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ. ಸ್ವತಂತ್ರ, ಸಮಾನತೆ ಹಾಗೂ ಭ್ರಾತೃತ್ವ. ನಮ್ಮ ಪ್ರಿಯಾಂಬಲಲ್ಲಿ ಇದನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಭಾರತ ಸಂವಿಧಾನದ ಪ್ರಿಯಾಂಬಲಲ್ಲಿ ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ ಅಂತ ಈ ಕಾನ್ಸೆಪ್ಟನ್ನ ಕೊಟ್ಟಿದ್ದು ಫ್ರೆಂಚ್ ರೆವಲ್ಯೂಷನ್ನು. ಇನ್ನು ಅಬಾಲಿಷನ್ ಆಫ್ ಸ್ಲೇವರಿ, ಜೀತ ಪದ್ಧತಿಯನ್ನು ನಿರ್ಮೂಲನೆ ಮಾಡಿದ್ದು, ಸ್ಲೇವರಿಯನ್ನು ನಿರ್ಮೂಲನೆ ಮಾಡಿದ್ದು ಕೂಡ ಫ್ರೆಂಚ್ ರೆವಲ್ಯೂಷನ್ನ ನಂತರ. ಜೊತೆಗೆ ಆರ್ಬಿಟರಿ ರಾಯಲ್ ರೂಲ್, ಈ ರಾಜರ ಪ್ರಭುತ್ವ ಏನಿರುತ್ತೆ ಅದನ್ನು ಎಂಡ್ ಮಾಡೋದಕ್ಕೆ ಫ್ರೆಂಚ್ ರೆವಲ್ಯೂಷನ್ನು ಎಂಡ್ ಮಾಡುತ್ತೆ. ಇದು ಕೂಡ ಮಾಡ್ರನ್ ಜಗತ್ತಿಗೆ ಫ್ರೆಂಚ್ ರೆವಲ್ಯೂಷನ್ನು ಕೊಟ್ಟಂತಹ ಒಂದು ಕೊಡುಗೆ ಅಂತಲೇ ಹೇಳ್ಬೋದು. ಇನ್ನು ಐಡಿಯಾ ಆಫ್ ಸೋಷಲಿಸಮ್, ಈ ಸೋಷಲಿಸಮ್ ಐಡಿಯಾನ ನಾವು ಬರಿಬೇಕಾದ್ರೆ ಒಂದನ್ನು ನೆನ್ಪಿಟ್ಕೋಬೇಕು. ಸೋಷಲಿಸಮು ಶುರುವಾಗಿದ್ದು ಇಂಗ್ಲೆಂಡಿನ ಇಂಡಸ್ಟ್ರಿಯಲ್ ರೆವಲ್ಯೂಷನಿಂದಾಗಿ. ಸೋಷಲಿಸಮು ಫ್ರೆಂಚ್ ರೆವಲ್ಯೂಷನ್ ಕೊಟ್ಟಂತಹ ಕೊಡುಗೆ ಅಂತ ನಾವು ಹೇಳೋಕ್ಕಾಗಲ್ಲ. ಆದರೆ ಇದು ಇಂಡಸ್ಟ್ರಿಯಲ್ ರೆವಲ್ಯೂಷನಿಂದ, ಅಂದರೆ ಇಂಗ್ಲೆಂಡಲ್ಲಿ ಶುರುವಾದಂತಹ ಇಂಡಸ್ಟ್ರಿಯಲ್ ರೆವಲ್ಯೂಷನಿಂದಂತಹ ಉಗಮವಾದಂತಹ ಒಂದು ಕಾನ್ಸೆಪ್ಟು. ಇದು ಫ್ರೆಂಚ್ ರೆವಲ್ಯೂಷನಲ್ಲೂ ಕೂಡ ಇದರ ಬೆಳವಣಿಗೆ ಫ್ರೆಂಚ್ ರೆವಲ್ಯೂಷನಲ್ಲೂ ಕೂಡ ಆಯಿತು. ಹಾಗಾಗಿ ಈ ಐಡಿಯಾ ಆಫ್ ಸೋಷಲಿಸಮ್ನು ಕೂಡ ನೀವು ಫ್ರೆಂಚ್ ರೆವಲ್ಯೂಷನ್ನು ಮಾಡ್ರನ್ ಜಗತ್ತಿನ ಫೌಂಡೇಶನಿಗೆ ಕೊಟ್ಟಂತಹ ಅಥವಾ ಮಾಡ್ರನ್ ಜಗತ್ತಿಗೆ ಇನ್ಫ್ಲೂಯೆನ್ಸ್ ಮಾಡಿದಂತಹ ಐಡಿಯಾಲಜಿ ಅಂತ ಹೇಳ್ಬೋದಾಗಿದೆ. ಇನ್ನು ಕನ್ಕ್ಲೂಷನ್ ಪಾರ್ಟಲ್ಲಿ ಅಮೆರಿಕ ಹಾಗೂ ಫ್ರೆಂಚ್ ಮಹಾಕ್ರಾಂತಿಗಳು ನೀಡಿದಂತಹ ಮಾಡರ್ನ್ ಐಡಿಯಾಸ್ ಏನಿದೆ ಅದನ್ನು ಇವತ್ತಿನ ಅನೇಕ ರಾಷ್ಟ್ರಗಳು ಯಾವ ರೀತಿ ಅವನ್ನು ಅಳವಡಿಸ್ಕೊಂಡಿದ್ದಾವೆ ಅಂತ ಬರಿಬೇಕಾಗುತ್ತೆ. ಇದರಲ್ಲಿ ಒಂದು ಎಕ್ಸಾಂಪಲ್ ಕೂಡ ಕೊಡ್ಬೋದು. ನಮ್ಮ ಇಂಡಿಯನ್ನ ಕಾನ್ಸ್ಟಿಟ್ಯೂಷನ್ ಪ್ರಿಯಾಂಬಲಲ್ಲಿ ನಾವು ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿಯನ್ನು ಯೂಸ್ ಮಾಡ್ಕೊಂಡಿದ್ದೀವಿ. ಅದನ್ನು ನಮ್ಮ ಇಂಡಿಯನ್ ಪ್ರಿಯಾಂಬಲಲ್ಲಿ ಬರೆದಿದ್ದೀವಿ. ಜೊತೆಗೆ ನಮ್ಮದು ಕೂಡ ಭಾರತ ಕೂಡ ಒಂದು ರಿಟರ್ನ್ ಕಾನ್ಸ್ಟಿಟ್ಯೂಷನನ್ನು ಅಳವಡಿಸ್ಕೊಂಡಿದೆ. ಇವೆಲ್ಲ ಕೂಡ ನಮಗೆ ಫ್ರೆಂಚ್ ಹಾಗೂ ಅಮೆರಿಕ ಮಹಾಕ್ರಾಂತಿಗಳು ಮಾಡ್ರನ್ ಜಗತ್ತಿನ ಉಗಮಕ್ಕೆ, ಬೆಳವಣಿಗೆಗೆ ಕೊಟ್ಟಂತಹ ಒಂದು ತಳಪಾಯ ಅಂತೇಳಿ ಒಂದು ಕನ್ಕ್ಲೂಷನ್ನ ನೀಡ್ಬೋದಾಗಿದೆ. ಇನ್ನು ಇವತ್ತಿನ ಎರಡನೆಯ ಪ್ರಶ್ನೆಯನ್ನು ನಾವು ನೋಡೋದಾದರೆ ಪ್ರಶ್ನೆ ಈ ರೀತಿ ಇದೆ. ಟು ವಾಟ್ ಎಕ್ಸ್ಟೆಂಟ್ ಕ್ಯಾನ್ ಜರ್ಮನಿ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ಕಾಸಿಂಗ್ ದ 2 ವರ್ಲ್ಡ್ ವಾರ್ಸ್? ಡಿಸ್ಕಸ್ ಕ್ರಿಟಿಕಲಿ. 2 ಮಹಾಯುದ್ಧಗಳ ಉಗಮಕ್ಕೆ ಅಥವಾ ಆರಂಭಕ್ಕೆ ಜರ್ಮನಿ ಎಷ್ಟರ ಮಟ್ಟಿಗೆ ಕಾರಣೀಭೂತವಾಗಿದೆ ಅನ್ನೋದನ್ನ ನಾವು ಇಲ್ಲಿ ಕ್ರಿಟಿಕಲ್ ಆಗಿ, ಅಂದರೆ ವಿಮರ್ಶಾತ್ಮಕವಾಗಿ ಚರ್ಚೆಯನ್ನು ಮಾಡಬೇಕಾಗುತ್ತೆ. ಯಾವುದೇ ಒಂದು ಪ್ರಶ್ನೆ ವಿಮರ್ಶಾತ್ಮಕವಾಗಿ ಚರ್ಚಿಸಿ ಅಂತ ಕೇಳಿದ್ರೆ ನಾವು ಆ ಸ್ಟೇಟ್ಮೆಂಟಿಗೆ ವಿರುದ್ಧವಾದ ಹಾಗೂ ಪರವಾದ 2 ವಾದಗಳನ್ನು ಮಂಡಿಸಬೇಕಾಗುತ್ತೆ. ಕೊನೆಯಲ್ಲಿ ಈ 2 ವಾದಗಳಿಗೆ ಸಂಬಂಧಪಟ್ಟಂತೆ ನಾವು ಯಾವುದೇ ವಿರೋಧವಾಗಿ ಹೇಳಿದ್ರೂ ಕೂಡ ಅಥವಾ ಪರವಾಗಿ ಹೇಳಿದ್ರೂ ಕೂಡ ನಮ್ಮ ಸ್ಟೇಟ್ಮೆಂಟ್ನ ಸಪೋರ್ಟ್ ಮಾಡೋದಕ್ಕೋಸ್ಕರ ಕೆಲವೊಂದು ಎವಿಡೆನ್ಸಸ್ ಕೂಡ ಕೊಡಬೇಕಾಗುತ್ತೆ. ಕ್ರಿಟಿಕಲಿ ಡಿಸ್ಕಸ್ ಅಂದರೆ ಏನಿಲ್ಲ, ಇಟ್ಸ್ ಲೈಕ್ ನೀವು ರಿಟರ್ನಲ್ಲಿ ಅಂದರೆ ಬರೀತಿರುವಂತಹ ಡಿಬೇಟ್ ಅಂತಲೇ ಹೇಳ್ಬೋದು. ಪರ ಮತ್ತು ವಿರೋಧ ಎರಡೂರ ಮೂಲಕ ನೀವಿಲ್ಲಿ ಉತ್ತರವನ್ನು ಬರಿಬೇಕಾಗುತ್ತೆ. ಈ ಪ್ರಶ್ನೆಯ ಉತ್ತರದ ಇಂಟ್ರೊಡಕ್ಷನಲ್ಲಿ ನಾವು ವರ್ಲ್ಡ್ ವಾರಿಗೆ ಸಂಬಂಧಪಟ್ಟಂತೆ ಒಂದು ಜನರಲ್ ಇಂಟ್ರೊಡಕ್ಷನ್ನ ಕೊಡ್ಬೋದು. ಉದಾಹರಣೆಗೆ ವರ್ಲ್ಡ್ ವಾರ್ ಫಸ್ಟ್ ಹಾಗೂ ವರ್ಲ್ಡ್ ವಾರ್ ಸೆಕೆಂಡ್ ಏನಿದೆ, ಮೋಸ್ಟ್ ಬ್ರೂಟಲ್ ಆ್ಯಂಡ್ ಡಿಸ್ಟ್ರಕ್ಟಿವ್ ವಾರ್ ಇನ್ ದ ಹಿಸ್ಟ್ರಿ. ಆ್ಯಂಡ್ ಈ 2 ವಾರ್ ನಡೆಯೋದಕ್ಕೆ ದೇರ್ ಆರ್ ಮೆನಿ ರೀಸನ್ಸ್ ಆ್ಯಂಡ್ ಮೆನಿ ಕಂಟ್ರೀಸ್ ಇನ್ವಾಲ್ವ್ಡ್, ಬಟ್ ಡಿಫ್ರೆಂಟ್ ರೀಸನ್ ಕೂಡ ಇದೆ. ಬಟ್ ಕಾಮನ್ ಟು ಬೋತ್ ದ ವಾರ್ಸ್, ಅಂದರೆ ಫಸ್ಟ್ ವರ್ಲ್ಡ್ ವಾರ್ ಆರ್ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಕಾಮನ್ ಫ್ಯಾಕ್ಟರ್ ಅಂದರೆ ಪಾರ್ಟಿಸಿಪೇಷನ್ ಆಫ್ ಜರ್ಮನಿ. ಈ ರೀತಿಯಾಗಿ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ನ ನೀವು ಇಂಟ್ರೊಡಕ್ಷನಲ್ಲಿ ಕೊಡಬೇಕಾಗುತ್ತೆ. ಉತ್ತರವನ್ನು 2 ಪಾರ್ಟಲ್ಲಿ ಬರೀಬೇಕು. ಫಸ್ಟ್ ಪಾರ್ಟಲ್ಲಿ ಫಸ್ಟ್ ವರ್ಲ್ಡ್ ವಾರಿಗೆ ಜರ್ಮನಿ ಯಾವ ರೀತಿ ರೆಸ್ಪಾನ್ಸಿಬಲ್ ಆಗಿದೆ ಅಂತ ಬರೀಬೇಕಾಗುತ್ತೆ. ಇದರಲ್ಲಿ ಮೊದಲ ಪಾಯಿಂಟ್ಸ್ನ ನಾವು ನೋಡ್ಕೊಳ್ತಾ ಹೋದರೆ, ಬಿಸ್ಮಾರ್ಕ್ನ ಅಲಯನ್ಸ್ ಸಿಸ್ಟಮು, ಬಿಸ್ಮಾರ್ಕು ಜರ್ಮನಿಯಲ್ಲಿ ಜಾರಿಗೆ ತಂದಂತಹ ಈ ಅಲಯನ್ಸ್ ಸಿಸ್ಟಮ್ ಏನಿದೆ, ಅಲಯನ್ಸ್ ಸಿಸ್ಟಮು ಇದು ಫಸ್ಟ್ ರೀಸನ್ ಆಗುತ್ತೆ. ಇನ್ನು ಜರ್ಮನಿ ಫಾಲೋ ಮಾಡಿದಂತಹ ಅಗ್ರೆಸಿವ್ ಫಾರಿನ್ ಪಾಲಿಸಿ, ಜರ್ಮನಿ ಯುರೋಪಿನ ಟೆರಿಟರಿಯನ್ನು ಅಕ್ರಮವಾಗಿ ವಶಪಡಿಸಿಕೊಳ್ಳಲು ಮಾಡಿದಂತಹ ಅಗ್ರೆಸಿವ್ ಫಾರಿನ್ ಪಾಲಿಸಿ ಏನಿದೆ ಅದು ಕೂಡ ಒಂದು ಮೇನ್ ರೀಸನ್ ಆಗುತ್ತೆ. ಜರ್ಮನಿ ಹಾಗೂ ಫ್ರಾನ್ಸ್ನ ಕಾನ್ಫ್ಲಿಕ್ಟ್ ಓವರ್ ಮೊರೊಕ್ಕೋದಲ್ಲಿ ಜರ್ಮನಿ ಮತ್ತು ಫ್ರಾನ್ಸ್ ನಡುವೆ ಆದಂತಹ ಕಾನ್ಫ್ಲಿಕ್ಟು, ಜೊತೆಗೆ ಬೋಸ್ನಿಯನ್ ಕ್ರೈಸಿಸ್ಸು ಆ್ಯಂಡ್ ಜರ್ಮನಿ ಬ್ರಿಟನ್ನ ನಾವೆಲ್ ಸುಪ್ರಮಸಿಯನ್ನು ಚಾಲೆಂಜ್ ಮಾಡಿ ಹೊಸ ಬೋಟ್ಗಳನ್ನು
ಉತ್ಪಾದನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಈ ಎಲ್ಲ ರೀಸನ್ಸ್ ಏನಾಗುತ್ತೆ ಅಂದರೆ ಬ್ರಿಟನ್ನಲ್ಲಿ ಅಥವಾ ಯುರೋಪಿನಲ್ಲಿ ಒಂದು ಟೆನ್ಷನ್ ಶುರುವಾಗಿ ಮೊದಲ ಮಹಾಯುದ್ಧ ಆರಂಭವಾಗೋದಕ್ಕೆ ಜರ್ಮನಿ ಒಂದು ಮುಖ್ಯ ಕಾರಣ ಆಗುತ್ತೆ. ಇನ್ನು ಸೆಕೆಂಡ್ ಪಾರ್ಟ್ ಆಫ್ ದ ಆನ್ಸರಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ಗೆ ಜರ್ಮನಿ ಯಾವ ರೀತಿ ರೆಸ್ಪಾನ್ಸಿಬಲ್ ಅಂತೇಳಿ ಬರಿಬೇಕಾಗುತ್ತೆ. ಮೊದಲನೇ ಮಹಾಯುದ್ಧದ ನಂತರ ಈ ಗೆದ್ದ ರಾಷ್ಟ್ರಗಳು ಮತ್ತು ಸೋತ ರಾಷ್ಟ್ರಗಳ ನಡುವೆ ಒಂದು ಟ್ರೀಟಿ ಆಗುತ್ತೆ, ಒಪ್ಪಂದ ಆಗುತ್ತೆ, ಅದೇ ವರ್ಸೈಸ್ ಟ್ರೀಟಿ. ಈ ವರ್ಸೈಸ್ ಟ್ರೀಟಿ ಏನು ಮಾಡುತ್ತೆ ಅಂದರೆ ಜರ್ಮನಿಯನ್ನು ಈಸ್ಟ್ ಜರ್ಮನಿ ವೆಸ್ಟ್ ಜರ್ಮನಿ ಅಂತೇಳಿ ಡಿವೈಡ್ ಮಾಡುತ್ತೆ. ಹಾಗೂ ಈ ವರ್ಸೈಸ್ ಟ್ರೀಟಿಯಿಂದ ಏನಾಗುತ್ತೆ, ಜರ್ಮನಿಯವರ ಪ್ರೈಡ್ ಏನಾಗುತ್ತೆ ಅದು ನಾಶ ಆಗುತ್ತೆ. ಜೊತೆಗೆ ಈ ಜರ್ಮನಿಯ ಎಕನಾಮಿಕ್ ಕಂಡೀಷನ್ನು ತುಂಬ ಅಧೋಗತಿಗಿಳಿಯುತ್ತೆ. ಇದೆಲ್ಲದರ ಲಾಭ ಪಡೆದಂತಹ ಹಿಟ್ಲರ್ ಅಂತಹ ಸರ್ವಾಧಿಕಾರಿಗಳು ಜರ್ಮನಿಯರ ಪ್ರೈಡ್ನ ಪುನಃ ಸ್ಥಾಪಿಸುವ ಉದ್ದೇಶವನ್ನು ಇಟ್ಕೊಂಡು ತಮ್ಮ ರಾಜಕೀಯ ಲಾಭವನ್ನು ಪಡೆದು ಜರ್ಮನಿಯನ್ನು ಇತರ ರಾಷ್ಟ್ರಗಳೊಂದಿಗೆ ಎತ್ತುಕಟ್ಟಿ ಎರಡನೆಯ ಮಹಾಯುದ್ಧಕ್ಕೆ ಪ್ರಮುಖ ಕಾರಣ ಆಗುತ್ತೆ ಜರ್ಮನಿ. ಇನ್ನು ಕನ್ಕ್ಲೂಷನ್ ಪಾರ್ಟಲ್ಲಿ ನಾವು ಯಾವ ರೀತಿ ಬರಿಬೇಕಂದ್ರೆ, ಮೇಲ್ನೋಟಕ್ಕೆ ಜರ್ಮನಿ ಎರಡು ಮಹಾಯುದ್ಧಗಳಿಗೂ ಮುಖ್ಯ ಕಾರಣ ಅಂತ ಅನಿಸಿದ್ರು ಕೂಡ ದೇರ್ ಆರ್ ಮೆನಿ ಫ್ಯಾಕ್ಟರ್ಸ್ ಆ್ಯಂಡ್ ಮೆನಿ ನೇಷನ್ಸ್ ಹೂ ಆರ್ ರೆಸ್ಪಾನ್ಸಿಬಲ್ ಫಾರ್ ವರ್ಲ್ಡ್ ವಾರ್ಸ್ ಅಂತ ಹೇಳಿ ಬರಿಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಬ್ರಿಟನ್ ಹಾಗೂ ಫ್ರಾನ್ಸ್ ಕೂಡ ಜರ್ಮನಿ ಎಷ್ಟು ಎರಡು ಮಹಾಯುದ್ಧಗಳ ಉಗಮಕ್ಕೆ ಕಾರಣನೋ ಬ್ರಿಟನ್ ಮತ್ತು ಫ್ರಾನ್ಸ್ ಕೂಡ ಅಷ್ಟೇ ಕಾರಣ ಆಗಿರುತ್ತೆ. ಜೊತೆಗೆ ಮೊದಲ ಮಹಾಯುದ್ಧದ ನಂತರ ಈ ಟ್ರಿಪಲ್ ಎಂಟಿಟಿ ಅಥವಾ ಗೆದ್ದ ರಾಷ್ಟ್ರಗಳು ಸೋತ ರಾಷ್ಟ್ರಗಳನ್ನು ನಡೆಸಿಕೊಂಡಂತಹ ರೀತಿ ಏನಿದೆ ಅದು ಎರಡನೆಯ ಮಹಾಯುದ್ಧಕ್ಕೆ ಮುಖ್ಯ ಕಾರಣ ಆಗುತ್ತೆ ಅಂತೇಳಿ ಒಂದು ಕನ್ಕ್ಲೂಷನ್ನ ನೀಡಬೇಕಾಗುತ್ತೆ. ಇವತ್ತಿನ ಪ್ರಾಕ್ಟೀಸ್ ಕ್ವೆಶನ್ ಈ ರೀತಿ ಇದೆ. ವಾಟ್ ವರ್ ದ ಮೇಜರ್ ಪೊಲಿಟಿಕಲ್, ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಇನ್ ದ ವರ್ಲ್ಡ್ ವಿಚ್ ಮೋಟಿವೇಟೆಡ್ ದ ಆ್ಯಂಟಿ ಕಲೋನಿಯಲ್ ಸ್ಟ್ರಗಲ್ ಇನ್ ಇಂಡಿಯಾ? ಜಗತ್ತಿನಲ್ಲಿ ನಡೆದಂತಹ ರಾಜಕೀಯ, ಆರ್ಥಿಕ ಹಾಗೂ ಸಾಮಾಜಿಕ ಬೆಳವಣಿಗೆಗಳು ಭಾರತದಲ್ಲಿ ನಡೆದಂತಹ ಆ್ಯಂಟಿ ಕೊಲೋನಿಯಲ್ ಸ್ಟ್ರಗಲ್ನ ಯಾವ ರೀತಿ ಮೋಟಿವೇಟ್ ಮಾಡ್ತು ಅನ್ನೋದನ್ನ ನಾವಿಲ್ಲಿ ಆನ್ಸರಲ್ಲಿ ಬರಿಬೇಕಾಗುತ್ತೆ. ನಿಮ್ಮ ಉತ್ತರಗಳನ್ನು ಬರೆದು ಕಾಮೆಂಟ್ ಸೆಕ್ಷನಲ್ಲಿ ನೀಡಿರುವಂತಹ ಇಮೇಲ್ ಐ ಡಿಗೆ ಸೆಂಡ್ ಮಾಡಿ. ಕೊನೆಯ ದಿನ ನಾವು ಅತ್ಯುತ್ತಮವಾದಂತಹ ಉತ್ತರಗಳನ್ನು ಡಿಸ್ಕಸ್ ಮಾಡಲಿದ್ದೇವೆ. ಧನ್ಯವಾದಗಳು.